ಸಂತ ಸೇವಾಲಾಲ ಮಹಾರಾಜರ ಜಯಂತಿ ಆಚರಣೆಯ ಪ್ರಯುಕ್ತ ಪೂರ್ವಭಾವಿ ಸಭೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶಕ್ತಿಪೀಠವಾದ ತಾಲೂಕು ಆಡಳಿತ ಸೌಧ ಭವನದಲ್ಲಿ ಇಂದು 286ನೇ ಸಂತ ಶ್ರೇಷ್ಠ ಶ್ರೀ ಸೇವಾಲಾಲ ಮಹಾರಾಜರ ಜಯಂತಿಯ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಇಂದು ರಾಮದುರ್ಗದ ತಾಲೂಕು ಆಡಳಿತ ವತಿಯಿಂದ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೋಳ್, ರಾಮದುರ್ಗ ತಾಲೂಕಿನ ಸಮಸ್ತ ಬಂಜಾರ ಬಂಧುಗಳು ಹಾಗೂ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ರಾಮದುರ್ಗದಲ್ಲಿ ಶ್ರೇಷ್ಠ ಶ್ರೀ ಸಂತ ಸೇವಾಲಾಲ ಮಹಾರಾಜರ ಜಯಂತಿ ಬಂಜಾರ ಮುಖಂಡರ ಸಮ್ಮುಖದಲ್ಲಿ ಆಚರಣೆ ಮಾಡಲಾಗುವುದು ಎಂದು ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೋಳ್ ತಿಳಿಸಿದರು. ತಾಲೂಕು ಪಂಚಾಯತ್ನಿಂದ ಹೊರಟ ಮೆರವಣಿಗೆ ರಾಮದುರ್ಗ ತಾಲೂಕಿನ ಸುತ್ತಲಿನ ತಾಂಡಾದ ಸಾವಿರಾರು ಜನರು ಸಂತ ಸೇವಾಲಾಲ ಮಹಾರಾಜರ ಜಯಂತಿಯ ಅಂಗವಾಗಿ ಸೇವಾಲಾಲ್ ಅವರ ಮೂರ್ತಿ ಭಾವಚಿತ್ರದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಯಲಿದೆ. ಸಾಂಪ್ರದಾಯಿಕ ಬಂಜಾರ ಉಡುಪುಗಳನ್ನು ಧರಿಸಿ ಹಾಡು, ಕುಂಭಮೇಳ ನೃತ್ಯದೊಂದಿಗೆ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಲಾಗುವುದು. ಈ ಮೆರವಣಿಗೆ ಹುತಾತ್ಮ ವೃತ್ತ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ ಮುಖಾಂತರ ಹಳೆ ಬಸ್ ನಿಲ್ದಾಣ ಮಾರ್ಗವಾಗಿ ಪುರಸಭೆಯ ಸಾಂಸ್ಕೃತಿಕ ಭವನದವರೆಗೆ ತಲುಪಲಾಗುವುದು ಎಂದು ವಿಜಯಕುಮಾರ್ ರಾಠೋಡ್ ಹೇಳಿದರು. ಈ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಬಂಜಾರ ಸಮುದಾಯದ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಸ್ಟಾರ್ಟ್ ಮಾಡ್ತೀವಿ ಸರ್, ತಾಲೂಕು ಪಂಚಾಯತಿ ನಮ್ಗೇನು ಕಾರ್ಯಾಲಯದಿಂದ ಸ್ಟಾರ್ಟ್ ಮಾಡ್ತಿಲ್ಲ. ಅಲ್ಲಿ ನಾನು ಶಿವಲಾಲ್ ಮತ್ತು ಇನ್ನೊಬ್ಬರು ಭಾವಚಿತ್ರ ಸರ್, ಎರಡು ಭಾವಚಿತ್ರಕ್ಕೆ ನಾವು ಪೂಜೆ ಸಲ್ಲಿಸಿದೆ. ಏನೀಗ ಉದ್ಘಾಟನೆ ಶಾಸಕರ ಕಡೆಯಿಂದ ನಿಮ್ಮೆಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಮಾಜದವ್ರು ಕೂಡ ಪೂಜೆ ಮಾಡಿ ಚಾಲನೆ ಕೊಡ್ತೀವಿ ಸರ್. ಚಾಲನೆ ಒಳಗೆ ನಾವೆಲ್ಲ ಆನೆ, ಒಂಟೆ, ಕುದುರೆ ಏನು ನಮ್ಮ ಸಂಪ್ರದಾಯ ಐತಿ ಹಿಂದೆ ನಮ್ಮ ಬಂಜಾರ ಸಮಾಜದ್ದು, ಆ ಉಡುಗೆ ತೊಡುಗೆಗಳನ್ನೆಲ್ಲ ಉಟ್ಕೊಂಡು ಒಂದು ಸಂಪ್ರದಾಯದ ಪ್ರಕಾರ ಒಂದು ಮೆರವಣಿಗೆ ಮಾಡ್ತೀವಿ ಸರ್. ಅವಾಗ ಸಂತ ಶಿವಾಲಾಲರ ಭಾವಚಿತ್ರದೊಂದಿಗೆ ಯಾವುದು ನಾವು ಸರ್ಕಾರ ದವಾಖಾನೆ ಸರ್ಕಲ್ಲು, ಅದಾದಮೇಲೆ ಅಂಬೇಡ್ಕರ್ ಮಾರ್ಗವಾಗಿ ಸೀದಾ ಹಳೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಪುರಸಭೆ ಕಲ್ಯಾಣ ಮಂಟಪ ತಲುಪ್ತೀವಿ ಸರ್. ಅಲ್ಲಿ ಹೋದ್ಮೇಲೆ ವೇದಿಕೆ ಕಾರ್ಯಕ್ರಮ ಅದೇ ನಿಮ್ಮ ಗೌರ್ಮೆಂಟ್ ಪ್ರೋಟೋಕಾಲ್ ಪ್ರಕಾರ ನೀವೇನು ಪ್ರೋಟೋಕಾಲ್ ಮಾಡಿರ್ತೀವಿ, ಅದ್ರ ಜೊತೆಗೆ ನಾವು ಸಮಾಜದ ಗುರು ಸಾನ್ನಿಧ್ಯ ಅಂದರೆ ಪೂಜಾರಿಗಳನ್ನ ಕೊಡ್ತೀವಿ. ಆಮೇಲೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಕೊಟ್ಟು ಯಾರು ಪ್ರೋಟೋಕಾಲ್ ಪ್ರಕಾರ ಬರ್ತಾರೆ ಅವ್ರನ್ನ ವೇದಿಕೆ ಹಂಚ್ಕೊಂಡು ಇನ್ನುಳಿದ ನಮ್ದೇನು ಸಮಾಜದೆಲ್ಲ ಅಂದ್ರೆ ನಮ್ಮ SLC PUC ಏನು ನಮ್ಮ ಸಮಾಜದ ಪ್ರತಿಭೆ ಅಂತ ಎಲ್ಲ ಸನ್ಮಾನ ಅಂದ್ರೆ ಏನು ನಮ್ಮ ಸಮಾಜದವ್ರಿಗೆ ಏನು ಶಿಕ್ಷಣ ಮುಂದುವರಿಸ್ತಾ ಇದ್ದಾರಲ್ಲ ಅವರಿಗೂ ಒಂದು ಪ್ರೋತ್ಸಾಹ ಸಲುವಾಗಿ ನಾವು ಎಲ್ಲರೂ ಕೂಡಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ ಸರ್. ಮತ್ತು ವೇದಿಕೆ ಮಾಡ್ಕೊಂಡು ಎಲ್ಲರೂ ಅಲ್ಪ ಊಟದ ವ್ಯವಸ್ಥೆ ಮಾಡಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ನಮ್ದು ನಾವು ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ಇಲಾಖೆಗಳಿಗೆ ಸನ್ಮಾನ ಮಾಡಿ ಎಲ್ಲ ಈಗ ನಮ್ಗೆ ಏನು ಪ್ರೋತ್ಸಾಹ ಕೊಟ್ಟಿರ್ತಾರಲ್ಲ ಸರ್, ಬಟ್ ನಾವು ಹೇಳ್ಬಾರ್ದು ಸರ್, ಯಾಕಂದ್ರೆ ನಮಗೆ ಅನಿಸುತ್ತೆ ಭಾಳ ದೊಡ್ಡ ಕಾರ್ಯಕ್ರಮ. ಆಮೇಲೆ ಎಲ್ಲ ಸಮಾಜದ ಮುಖಂಡರು, ಮಾಧ್ಯಮ ಮಿತ್ರರು ಎಲ್ಲ 15ನೇ ತಾರೀಕಿಗೆ ನಾವು ಆಚರಣೆಯನ್ನು ಮಾಡಬೇಕು. ಹೋದ ಸಾರಿ ನಾವು ಒಳ್ಳೆಯ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ, ಮೆರವಣಿಗೆಯನ್ನು ಎಲ್ಲ ಮಾಡಿದ್ವಿ. ಅದರ ಜೊತೆಗೆ ಭಾಳಷ್ಟು ಸಂಖ್ಯೆಯೊಳಗೆ ಎಲ್ಲ ಸಮಾಜದ ಗಂಡುಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಕೂಡಿ ಆಗಮಿಸಿ ವಿಶೇಷ ರೀತಿಯೊಳಗೆ ಆಚರಣೆಯನ್ನು ಮಾಡೋದ್ರ ಜೊತೆಗೆ ವಿಜೃಂಭಣೆಯಿಂದ ವೇದಿಕೆ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಈ ಸಾರಿನೂ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ನಾವು ಕೂಡ ಆಯೋಜನೆ ಮಾಡೋದನ್ನ, ಆಮೇಲೆ ತಾವು ಏನೇನು ಮಾಡಬೇಕಂತ ಈಗಾಗಲೇ ವಿಚಾರ ಮಾಡಿದ್ರೆ ಅಥವಾ ಮತ್ತೊಂದು ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂತಂದ್ರೆ ಆ ಬಗ್ಗೆ ತಾವು ಸಹಿತ ಸಲಹೆಗಳನ್ನು ಕೊಡ್ರಿ. ಅದನ್ನು ಒಳ್ಳೆಯ ರೀತಿ ಆಯೋಜನೆ ಮಾಡಿಕೊಂಡು ಭಾಳಷ್ಟು ಸಂಖ್ಯೆಯೊಳಗೆ ಒಂದು ಸರಿಗಿಂತ ಜಾಸ್ತಿ ಸಂಖ್ಯೆಯೊಳಗೆ ಎಲ್ಲರೂ ಬರಬೇಕು, ಎಲ್ಲರಿಗೂ ಒಳ್ಳೆಯ ರೀತಿ ಆಚರಣೆ ಮಾಡಬೇಕು. ನಿಮ್ಮಲ್ಲಿ ಯಾರು ಒಂದಿಬ್ಬರು ಹಿಟ್ಟು ಮಾತಾಡಿ ಬಂದಿತ್ತು, ಆಮೇಲೆ ಹೋಗ್ತೀವಿ ಸರ್.